ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೈನಲ್ ಇಯರ್ ಬಿಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟ್ ಅಲ್ಲಿ ಯೂನಿಟ್ ಸೆಕೆಂಡ್ ಏನಿದೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮೇಲೆ ಸೆಕ್ಷನ್ ಸಿಗೆ ಯಾವ ತರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಮೂರನೇ ಕ್ವಶನ್ ನಾನು ಈ ಒಂದು ಯೂನಿಟ್ ಅಲ್ಲಿ ಮಾಡ್ತಾ ಇರೋದು. ಸೆಕ್ಷನ್ ಬಿಗೆ ಆಲ್ರೆಡಿ ಎರಡು ಕ್ವಶನ್ಸ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಇದು ಮೂರನೇ ಕ್ವಶನ್. ಸೆಕ್ಷನ್ ಸಿಗೆ ಯಾವ ತರ ಮಾಡಬೇಕು ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಆ ಕ್ವಶನ್ ಪ್ರಕಾರ ನಾವು ಆನ್ಸರ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಕ್ವಶನ್ ಏನಿದೆಯಪ್ಪ ಅಂದ್ರೆ, ಶ್ರೀ ರಾಮ್ ಅಂಡ್ ರಘುರಾಮ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಪ್ರೊಫೆಷನಲ್ ಫಾರ್ಮ್ which satisfy all the condition of section 184 and 40 subsection B of the Income Tax Act. They share profit and losses in the ratio of 4:1. ಅಂದ್ರೆ ಶ್ರೀರಾಮ್ ಮತ್ತೆ ರಘುರಾಮ್ ಅನ್ನೋರು ವರ್ಕಿಂಗ್ ಪಾರ್ಟ್ನರ್ಸ್ ಅವರ ಒಂದು ಪ್ರೊಫೆಷನಲ್ ಫಾರ್ಮ್ ಅಲ್ಲಿ. ಸೊ ಅವರು ಎಲ್ಲಾ ತರದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ. ಅಂಡ್ ಅವರು ಪ್ರಾಫಿಟ್ ಅಂಡ್ ಲಾಸ್ ನ ಯಾವ ತರ ಶೇರ್ ಮಾಡ್ತಾ ಇದ್ದಾರೆ ಅಂದ್ರೆ 4:1 ಅಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಅವ್ರು ನಮಗೆ ಕೊಟ್ಟಿದ್ದಾರೆ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದಿ ಫರ್ಮ್ ಫಾರ್ ದಿ ಇಯರ್ ಎಂಡಿಂಗ್ 31/3/2025. ಅಂದ್ರೆ ಆ ಒಂದು ವರ್ಷ ಎಂಡ್ ಅಲ್ಲಿ ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ 31/3/2025 ಅಲ್ಲಿ ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ನಮಗೆ ಡೆಬಿಟ್ ಸೈಡ್ ಇದೆ, ದಿಸ್ ಇಸ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಇರೋದು, ಡೆಬಿಟ್ ಸೈಡ್ ಇರೋದು ಎಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಬರುತ್ತೆ. ಸೊ ಒಂದು ಜನರಲ್ ಎಕ್ಸ್ಪೆನ್ಸಸ್ 68,500 ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ 75,000 ಕೊಟ್ಟಿದ್ದಾರೆ, ಡೊನೇಷನ್ ಟು NDF ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ 25,000 ಕೊಟ್ಟಿದ್ದಾರೆ, ಸ್ಯಾಲರಿ ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ಗೆ ಕೊಡ್ತಾ ಇರೋದು 2,85,000 ಕೊಡ್ತಾ ಇದ್ದಾರೆ, ಡಿಪ್ರಿಸಿಯೇಷನ್ 30,000 ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ 1,02,000 ಕೊಟ್ಟಿದ್ದಾರೆ, ಕ್ರೆಡಿಟ್ ಸೈಡ್ ಇನ್ಕಮ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ 5,85,000 ನಮಗೆ ಕೊಟ್ಟಿದ್ದಾರೆ. ಸೊ ಟೋಟಲ್ 5,85,000 ಡೆಬಿಟ್ ಸೈಡ್ ಇದೆ, 5,85,000 ಕ್ರೆಡಿಟ್ ಸೈಡ್ ಇದೆ. ಅದರ್ ಇನ್ಫಾರ್ಮೇಶನ್ಸ್ ಇದೆ, ಜನರಲ್ ಎಕ್ಸ್ಪೆನ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ ₹18,500 ಆರ್ ನಾಟ್ ಡಿಡಕ್ಟಬಲ್ ಅಂತ ಹೇಳಿದ್ದಾರೆ. ಎರಡನೇ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದಿ ಪಾರ್ಟ್ನರ್ಸ್ ಇನ್ ಎಕ್ಸೆಸ್ ಆಫ್ ₹15,000 ಇದೆ ಅಂತೆ. ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ವರ್ಕ್ಔಟ್ ಟು 32,500 ಅಂತ ಹೇಳಿದ್ದಾರೆ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ದಿ ಪರ್ಮಿಸಬಲ್ ಅಮೌಂಟ್ ಆಫ್ ರೆಮ್ಯುನರೇಷನ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಇರೋದು ಪರ್ಮಿಷಬಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಅಂದ್ರೆ ಅಲೋವಬಲ್ ರೆಮ್ಯುನರೇಷನ್ ಟು ದಿ ವರ್ಕಿಂಗ್ ಪಾರ್ಟ್ನರ್ಸ್. ಅಲೌಡ್ ರೆಮ್ಯುನರೇಷನ್ ಎಷ್ಟು ಬರುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಇದು ಕ್ವಶನ್ ಇರ್ತಕ್ಕಂಥದ್ದು. ನೀವು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ಮಿಷಬಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿರಬೇಕು. ನೋಡಿ, ಈ ಒಂದು ಕ್ವಶನ್ಸ್ ಅನ್ನ ನೋಡಿದಾಗ ನನಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಬಿಟ್ರೆ ಬುಕ್ ಪ್ರಾಫಿಟ್ ನ ಕೊಟ್ಟಿಲ್ಲ. ಸೊ ಯಾವಾಗ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ನೀವು ರೆಮ್ಯುನರೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮೊದಲು ನಾವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಚ್ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ನಮ್ಗೆ ಏನ್ ಕೊಟ್ಟಿರ್ತಾರೆ ಅದನ್ನ ತಗೊಂಡು ನಾವು ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ನಾವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡಬೇಕು. ಯಾಕಂದ್ರೆ ಇಲ್ಲಿ ಮೂರು ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ ಬುಕ್ ಪ್ರಾಫಿಟ್ ಮಾಡ್ಕೋಬೇಕು, ಎರಡನೇ ಸ್ಟೆಪ್ ಬರುತ್ತೆ ಅಲೋವಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೂರನೇದು ನನಗೆ ಟೋಟಲ್ ಇನ್ಕಮ್ ಕೇಳಿಲ್ಲ, ಟ್ಯಾಕ್ಸ್ ಲಯಬಿಲಿಟಿನೂ ಕೇಳಿಲ್ಲ, ಜಸ್ಟ್ ನಮಗೆ ಪರ್ಮಿಸಬಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ಸ್ ಅನ್ನ ಮಾತ್ರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಬನ್ನಿ ಆನ್ಸರ್ ಮಾಡ್ಕೊಂಡು ನಿಮಗೆ ಒಂದೊಂದು ಎಕ್ಸ್ಪೆನ್ಸಸ್ ಏನೇನಿದೆ, ಏನೇನು ಇನ್ಕಮ್ ಇದೆ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು, ಏನಕ್ಕೆ ತಗೋಬೇಕು ಏನಕ್ಕೆ ತಗೋಬಾರ್ದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇದಕ್ಕೆ ಆನ್ಸರ್ಸ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಈ ತರ ಕಾಲಮ್ ಹಾಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮ್ ಅಮೌಂಟ್ ಹಾಕೊಳ್ಳಿ, ಇನ್ನೊಂದು ಔಟರ್ ಕಾಲಮ್ ಅಮೌಂಟ್ ಹಾಕೊಳ್ಳಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಬುಕ್ ಪ್ರಾಫಿಟ್ ಅನ್ನ ಫಸ್ಟ್ ನೀವು ಮಾಡ್ಕೊಳ್ಳೇಬೇಕು, ಅಲೋಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದೆ. ಸೊ ನೋಡಿ, ಬುಕ್ ಪ್ರಾಫಿಟ್ ಅನ್ನ ಮಾಡ್ಬೇಕಾದ್ರೆ ನೀವೇನೇನ್ ತಗೋಬೇಕಪ್ಪ ಅಂದ್ರೆ ಫಸ್ಟ್ ನೀವು ಯಾವಾಗಲೂ ಕೂಡ ಬುಕ್ ಪ್ರಾಫಿಟ್ ಮಾಡ್ತೀರಾ ಅಂದ್ರೆ ನೆಟ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ, P&L ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟೇ ಕೊಟ್ಟಿರ್ತಾರೆ. ಸೊ ನಿಮ್ಮ ಡೆಬಿಟ್ ಸೈಡ್ ನೋಡಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಇದೆ. ಎಷ್ಟು ನೆಟ್ ಪ್ರಾಫಿಟ್ ಬಂದಿದ್ಯಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಎಷ್ಟು ನೆಟ್ ಪ್ರಾಫಿಟ್ ಅದು 1,02,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ನೆಟ್ ಪ್ರಾಫಿಟ್ ಅನ್ನೇ ತಗೊಳ್ಳಿ. 1,02,000 ನಮಗೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, 1,02,000 ನೆಟ್ ಪ್ರಾಫಿಟ್ ಬಂದಿದೆ. ಸೊ ಒಂದ್ ಸಲ ನೀವು ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ಈ ನೆಟ್ ಪ್ರಾಫಿಟ್ಗೆ ನೀವೇನ್ ಮಾಡ್ಬೇಕು ಅಂದ್ರೆ ಆಡ್, ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್.
ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನ ನೀವು ಆಡ್ ಮಾಡಬೇಕಾಗುತ್ತೆ. ಇದು ಎಲ್ಲಿರುತ್ತೆ ಅಂದ್ರೆ, ಒಂದು ಸಲ ನೋಡಿ ನಿಮ್ಮ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾನೆ ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ ನೋಡ್ಕೊಂಡು ಹೋಗಿ. ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆದ್ರೆ ತಗೋಬೇಡಿ. ನಾನ್ ಬಿಸ್ನೆಸ್ ಆದ್ರೆ ಅದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಅದನ್ನ ಮಾತ್ರನೇ ತಗೋಬೇಕಾಗುತ್ತೆ. ಈಗ ಕ್ವಶನ್ಸ್ ಅನ್ನ ನೋಡಿದಾಗ ನೋಡಿ, ಮೊದಲನೇದು ನನಗೆ ಜನರಲ್ ಎಕ್ಸ್ಪೆನ್ಸಸ್ ಇದೆ, 68,500 ಇದೆ. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಯಾವುದೇ ತರದ ಅಡ್ಜಸ್ಟ್ಮೆಂಟ್ ಅನ್ನ ಜನರಲ್ ಎಕ್ಸ್ಪೆನ್ಸ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವಾಗ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಈಗ ನನಗೆ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ 68,500 ಇದೆ, ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಇನ್ಫಾರ್ಮೇಶನ್ಸ್ ಹೇಳಿದೆ ನೋಡಿ. ಜನರಲ್ ಎಕ್ಸ್ಪೆನ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ ₹18,500 ಆರ್ ನಾಟ್ ಡಿಡಕ್ಟಬಲ್ ಅಂತ ಹೇಳಿದ್ದಾರೆ. ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ 68,500 ಅಲ್ಲಿ 18,500 ಅಮೌಂಟ್ ಏನಿದೆ, 18,500 ಆರ್ ನಾಟ್ ಡಿಡಕ್ಟಬಲ್, ಅಂದ್ರೆ ಅದನ್ನ ನೀವು ಡಿಡಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು 18,500 ಅಮೌಂಟ್ ಏನಿದೆ ಇದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಯಾಕಂದ್ರೆ ಅದು ಡಿಡಕ್ಟ್ ಮಾಡಕ್ ಆಗೋದಿಲ್ಲ, ಬಟ್ ನಾನು ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗ್ಬಿಟ್ಟು ಡಿಡಕ್ಟ್ ಮಾಡ್ಬಿಟ್ಟಿದ್ದೇನೆ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್ ಟು ದಿ ಎಕ್ಸ್ಟೆಂಟ್ ಆಫ್ ₹18,500 ಆರ್ ನಾಟ್ ಡಿಡಕ್ಟಬಲ್ ಅಂತ ಹೇಳಿದ್ದಾರೆ. ಸೊ ಅದು ನಾಟ್ ಡಿಡಕ್ಟಬಲ್ ಅಂತ ಹೇಳಿದ್ರೆ ಅದನ್ನ ಡಿಡಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ನಾನೇನ್ ಮಾಡಬೇಕು, ಆ 18,500 ಏನಿದೆ ಜನರಲ್ ಎಕ್ಸ್ಪೆನ್ಸಸ್ ಅನ್ನ ನಾನು ಆಡ್ ಮಾಡಬೇಕು. ಜನರಲ್ ಎಕ್ಸ್ಪೆನ್ಸಸ್ 18,500 ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಹಾಗಾಗಿ ನಾನು ಅದನ್ನ ಆಡ್ ಮಾಡ್ತೀನಿ. ನೆಕ್ಸ್ಟ್ ಎರಡನೇದಿದೆ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ಸ್. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಿಮಗೆ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು 12%, ಎಕ್ಸಸ್ ಆಫ್ 12% ಇದ್ರೆ ಮಾತ್ರನೇ ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ ನನಗೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಅಮೌಂಟ್ ಕೊಟ್ಟಿದ್ದಾರೆ, ₹75,000 ಕೊಟ್ಟಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಹೇಳಿದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ ಇನ್ ಎಕ್ಸಸ್ ಆಫ್ ₹15,000. ಎಷ್ಟು ಎಕ್ಸಸ್ ಇದೆ ಅಂತ ಹೇಳಿದರೆ 15,000 ಎಕ್ಸಸ್ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 12%. 12% ಗಿನ ಜಾಸ್ತಿ ಇದ್ರೆ ನಾವು ಅದನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಆಡ್ ಮಾಡಬೇಕು. ಬಟ್ ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಡೋ ಬದಲು ಅಮೌಂಟ್ ಅಲ್ಲಿ ಹೇಳಿದ್ದಾರೆ ₹75,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಇದೆ ಅಂತ. ಬಟ್ ಆ 75,000 ಅಲ್ಲಿ ಎಷ್ಟು ಎಕ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಹೇಳಿದ್ದಾರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ ಇನ್ ಎಕ್ಸಸ್ ಆಫ್ 15,000 ಈಸ್ ಎಕ್ಸಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ಅಡ್ಮಿಷಬಲ್ ಆಗಿರೋದ್ರಿಂದ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ಸ್ ನ ಆಡ್ ಮಾಡಬೇಕು. ಎಷ್ಟು ಆಡ್ ಮಾಡಬೇಕು ಅಂದ್ರೆ ಓನ್ಲಿ 15,000, ಬಿಕಾಸ್ ಎಕ್ಸಸ್ ಇರೋದು 15,000. ಪರ್ಸೆಂಟೇಜ್ ಅಲ್ಲಿ ಕೊಟ್ರೆ ನಿಮಗೆ 12% ಗಿನ ಎಷ್ಟು ಇರುತ್ತೋ ಅಷ್ಟು ತಗೋಬೇಕು. ಅಮೌಂಟ್ ಅಲ್ಲಿ ಕೊಟ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಎಕ್ಸಸ್ 15,000 ಇದೆ ಅಂತ ಹೇಳಿದ್ರೆ, ಹಾಗಾಗಿ 15,000ನ ಆಡ್ ಮಾಡಿದೀನಿ. ನೆಕ್ಸ್ಟ್ ಏನ್ ಎಕ್ಸ್ಪೆನ್ಸ್ ಇದೆ ಅಂದ್ರೆ ಡೊನೇಷನ್ ಟು NDF ಕೊಟ್ಟಿದ್ದಾರೆ. ನೋಡಿ, ಡೊನೇಷನ್ಸ್, ಯಾವುದೇ ಡೊನೇಷನ್ಸ್ ಅನ್ನ ಕೊಡ್ಲಿ ಅದು ಯಾವಾಗಲೂ ಕೂಡ ಇನ್ಅಡ್ಮಿಷಬಲ್, ಯಾಕಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ನಾನು ಡೊನೇಷನ್ ಮಾಡಿದ್ದೀನಿ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ. ಸೊ ಹಾಗಾಗಿ ಅದು ಇನ್ಅಡ್ಮಿಷಬಲ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಕನ್ಸಿಡರ್ ಮಾಡಬಾರ್ದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ 25,000 ನಾನು ಆಡ್ ಮಾಡಬೇಕು. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್, ಯಾವುದೇ ಡೊನೇಷನ್ಸ್ ಕೊಡ್ಲಿ ಅದು ಇನ್ಅಡ್ಮಿಷಬಲ್. ಡೊನೇಷನ್ ಯಾವ್ದು ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಡೈರೆಕ್ಟ್ ತಗೊಳ್ಳಿ. ಸೊ ಸ್ಯಾಲರಿ, ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ನೋಡಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನೀವು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನೀವು ಅಲೋಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ರೆಮ್ಯುನರೇಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಈಸ್ ಇನ್ಅಡ್ಮಿಷಬಲ್. ಸೊ ನೀವು ರೆಮ್ಯುನರೇಷನ್ಸ್ ಅನ್ನ ಏನಾದ್ರೂ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ಗೆ ಯಾವುದೇ ತರದ ಸ್ಯಾಲರಿ ಅಥವಾ ಬೋನಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಅದನ್ನ ಆಡ್ ಮಾಡಬೇಕು. ಸೊ ಇಲ್ಲಿ ಅವ್ರು ಹೇಳಿದರೆ ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್, ಸ್ಯಾಲರಿ, ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ಗೆ ಕೊಟ್ಟಿರೋದು. ಸೊ ಹಾಗಾಗಿ ಪಾರ್ಟ್ನರ್ಸ್ಗೆ ಕೊಟ್ಟಿರೋದ್ರಿಂದ ನಾವು ಅದನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಯಾಲರಿ, ಬೋನಸ್ ಅಂಡ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್ 2,85,000. ಸೊ ಇದು ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ಆಡ್ ಮಾಡಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ P&L ಅಲ್ಲಿ ಕೊಟ್ಟಿರೋದನ್ನ ನೀವು ಇನ್ಅಡ್ಮಿಷಬಲ್ ಅಲ್ಲಿ ಆಡ್ ಮಾಡಿ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲೂ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಇದು ಅಲೌಡ್ ಎಕ್ಸ್ಪೆಂಡಿಚರ್ ನಾಟ್ ಅಲೌಡ್ ಸೋಫರ್ ಅಂತ. ಸೊ ಅಲೋ ಮಾಡಬೇಕಿತ್ತು, ಅಲೋ ಮಾಡಿಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡಿ, ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ಸ್ ನೀವು ಆಡ್ ಮಾಡಿ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರೋದ್ರಿಂದ 30,000 ಕೊಟ್ಟಿದ್ದಾರೆ, 30,000 ತಗೊಂಡಿದೆ.
ಸೊ ಇನ್ಯಾವುದನ್ನ ಡೆಬಿಟ್ ಸೈಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ನೋಡಿ. ಸೊ ಯಾವುದಿಲ್ಲ, ಇರೋದಿಷ್ಟೇ. ಜನರಲ್ ಎಕ್ಸ್ಪೆನ್ಸ್ ಆಯ್ತು, ಇಂಟ್ರೆಸ್ಟ್ ಆಯ್ತು, ಡೊನೇಷನ್ ಆಯ್ತು, ರೆಮ್ಯುನರೇಷನ್ ಆಯ್ತು, ಡಿಪ್ರಿಸಿಯೇಷನ್ ಆಯ್ತು, ನೆಟ್ ಪ್ರಾಫಿಟ್ ಮೊದಲೇ ತಗೊಂಡಿದ್ವಿ. ಇನ್ಯಾವುದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇಲ್ಲ. ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಟೋಟಲ್ ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ನೀವು ಇವೆರಡು ಟೋಟಲ್ ಮಾಡ್ಕೊಳ್ಳಿ. ಸೊ 1,02,000 ಪ್ಲಸ್ 3,73,500 ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4,75,500 ಸಿಗುತ್ತೆ. ಇದರಲ್ಲಿ ನಾವೇನು ಲೆಸ್ ಮಾಡಬೇಕು ಅಂದ್ರೆ ಲೆಸ್ ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಮತ್ತೆ ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋಫರ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಯಾವ್ದನ್ನ ಇನ್ಕಮ್ ಇದೆಯಾ ಅಂದ್ರೆ ಯಾವುದು ಇನ್ಕಮ್ ಇಲ್ಲ, ಹಾಗಾಗಿ ಬರಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವಿ ಅಂದ್ರೆ ನೋಡಿ ಡಿಪ್ರಿಸಿಯೇಷನ್ಸ್ ಇದೆ. ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ 32,500ನ. ಸೊ ನಾವು ಅದನ್ನ ಲೆಸ್ ಮಾಡಬೇಕು. ಸೊ ಲೆಸ್ ಡಿಪ್ರಿಸಿಯೇಷನ್, ಲೆಸ್ ಡಿಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು 32,500 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ 32,500 ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ಸೊ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4,43,000 ನನಗೆ ಬರುತ್ತೆ. 4,43,000 ಏನ್ ಬರುತ್ತೆ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬುಕ್ ಪ್ರಾಫಿಟ್. ದಿಸ್ ಇಸ್ ಕಾಲ್ಡ್ ಬುಕ್ ಪ್ರಾಫಿಟ್. 4,43,000 ನಮಗೆ ಬುಕ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ಅಲೌಡ್ ರೆಮ್ಯುನರೇಷನ್, ಅಲೌಡ್ ರೆಮ್ಯುನರೇಷನ್, ಅಲೌಡ್ ರೆಮ್ಯುನರೇಷನ್ ಲೆಸ್ ಮಾಡಬೇಕು. ನೋಡಿ ಅಲೌಡ್ ರೆಮ್ಯುನರೇಷನ್ ಕ್ವಶನ್ ಅಲ್ಲಿ ಎಲ್ಲೂ ಕೊಡಲ್ಲ, ನಮ್ಗೆ ಹೇಳಿದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಲೌಡ್ ರೆಮ್ಯುನರೇಷನ್ ಅಂತ. ಸೊ ನೋಡಿ ಅಲೌಡ್ ರೆಮ್ಯುನರೇಷನ್ಸ್ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಸಿಂಪಲ್. ಈಗ ನಿಮ್ಗೆ ಬುಕ್ ಪ್ರಾಫಿಟ್ ಏನ್ ಬಂದಿದೆಯಲ್ಪ 4,43,000 ಬುಕ್ ಪ್ರಾಫಿಟ್ ಬಂದಿದೆಯಲ್ಲ. ಸೊ ಈ 4,43,000 ಅಲ್ಲಿ ಅಪ್ ಟು 3,00,000 ರುಪೀಸ್ ಏನಿದೆ, ಅಪ್ ಟು 3,00,000 ನೀವು 90% ಅನ್ನ ಕೊಡಿ. ಅಪ್ ಟು 3,00,000 ನೀವು 90% ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಬುಕ್ ಪ್ರಾಫಿಟ್ ಬರಲಿ, ಅಪ್ ಟು 3,00,000 90%. ಈಗ ಅಪ್ ಟು 3,00,000 ನೀವು 90% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 2,70,000 ಬರುತ್ತೆ. 2,70,000. ಇನ್ನ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್ ಏನಿದೆ, ಇನ್ನ ಬ್ಯಾಲೆನ್ಸ್ ಇನ್ನೆಷ್ಟಿದೆ ಅಂದ್ರೆ 1,43,000 ಇದೆ. ನನ್ನ ಹತ್ರ ಬುಕ್ ಪ್ರಾಫಿಟ್ ಇರೋದು 4,43,000. ಅಪ್ ಟು 4,43 ನಲ್ಲಿ ಅಪ್ ಟು 3,00,000 ನೀವು 90% ಕೊಡಬೇಕು. ಇದು ಕ್ವಶನ್ ಅಲ್ಲಿ ಇರೋದ್ರಲ್ಲಿ ನಿಮಗೆ ಗೊತ್ತಿರಬೇಕು. ಅಪ್ ಟು 3,00,000 ನೀವು 90% ಕೊಡಬೇಕು. ಬುಕ್ ಪ್ರಾಫಿಟ್ ಎಷ್ಟು ಬೇಕಾದ್ರೂ ಬರಲಿ, 90% ಕೊಟ್ಟಾಗ 2,70,000 ಬರುತ್ತೆ. ಇನ್ನ ಬ್ಯಾಲೆನ್ಸ್ ಇನ್ನ 4,43 3,00,000 90% ಕೊಟ್ಟರೆ ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ, ಇನ್ನ 1,43,000 ಉಳ್ಕೊಂಡಿದೆ. ಈ ಬ್ಯಾಲೆನ್ಸ್ ಅಮೌಂಟ್ಗೆ ನೀವೇನ್ ಮಾಡಬೇಕು ಅಂದ್ರೆ 60% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಈ 1,43,000 ಇಂಟು ನೀವು 60% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 85,500 ರುಪೀಸ್ ನಮಗೆ. ಸೊ ಎಷ್ಟು ಬರುತ್ತೆ ಅಂದ್ರೆ 85,800 ಸಿಗುತ್ತೆ. 85,800 ಸಿಗುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ ಸೊ ಇವೆರಡನ್ನು ಟೋಟಲ್ ಮಾಡ್ಕೊಳ್ಳಿ. 2,70,000 ಪ್ಲಸ್ 85,800 ಇವೆರಡು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಬಂದು 3,55,800 ರುಪೀಸ್ ಬರುತ್ತೆ. ಸೊ ಈ ಬಂದಿರೋ ಅಮೌಂಟು ಆರ್ ಅಥವಾ ಅಥವಾ ನೀವೇನ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್, ಇದು ಕ್ವಶನ್ ಅಲ್ಲಿ ಇರಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಸೊ ನೀವು ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಬುಕ್ ಪ್ರಾಫಿಟ್ ಮೇಲೆ ಅಪ್ ಟು 3,00,000 90% ಕೊಡಿ. ಅದಾದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ಗೆ 60% ಕೊಡಿ. ಎರಡು ಟೋಟಲ್ ಮಾಡ್ಕೊಳ್ಳಿ. ಈ ಟೋಟಲ್ ಅಮೌಂಟ್ ಮತ್ತೆ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಇವೆರಡನ್ನ ನೀವು ಕಂಪೇರ್ ಮಾಡಿ. ಇವೆರಡು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ನೋಡ್ಕೊಳ್ಳಿ. ಯಾವುದು ಜಾಸ್ತಿ ಇದೆ, ಸೊ ದಟ್ ಈಸ್ ವಿಚ್ ಎವರ್ ಈಸ್ ಹೈಯರ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವುದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ ವಿಚ್ ಎವರ್ ಈಸ್ ಹೈಯರ್. ಸೊ ಯಾವುದು ಜಾಸ್ತಿ ಇದೆ ಅಂತ ಹೇಳಿದ್ರೆ 3,85,800 ಈಸ್ ಹೈಯರ್ ಇದೆ. ಸೊ ಹಾಗಾಗಿ ಹೈಯರ್ ಅಮೌಂಟ್ ಅನ್ನ ತಗೋಬೇಕು. 3,55,800 ಈಸ್ ಹೈಯರ್ ಇದೆ. ಸೊ ಈ 3,55,800 ಹೈಯರ್ ಅಮೌಂಟ್ ಅನ್ನ ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಈಗ ಹೈಯರ್ ಅಮೌಂಟ್ ಬಂದಿರೋ ಅಮೌಂಟ್ ಅಥವಾ ನೀವೇನ್ ಮಾಡ್ಬೇಕು ಅಂದ್ರೆ ಆಕ್ಚುಯಲ್ remuneration to partners.
ಆಕ್ಚುಯಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅನ್ನ ನೀವು ತಗೋಬೇಕು. ಈಗ ಆಕ್ಚುಯಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಏನಾದ್ರು ಪಾರ್ಟ್ನರ್ಸ್ಗೆ ಬೋನಸ್ ಸ್ಯಾಲರಿ ರೆಮ್ಯುನರೇಷನ್ಸ್ ಕೊಟ್ಟಿದ್ದಾರಾ? ಸೊ ರೆಮ್ಯುನರೇಷನ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೊ ಪಾರ್ಟ್ನರ್ಸ್ಗೆ ಏನಾದ್ರು ಬೋನಸ್, ಕಮಿಷನ್, ಬೋನಸ್ ಆಗಿರ್ಬೋದು, ಕಮಿಷನ್, ಸ್ಯಾಲರಿ ಪಾರ್ಟ್ನರ್ಸ್ಗೆ ಕೊಟ್ಟಿದ್ರೆ ನೀವು ಇಲ್ಲೇ ತಗೋಬೇಕು. ಸೊ ನಮಗೆ ಕ್ವಶನ್ ಅಲ್ಲಿ ಒಂದೇ ಕೊಟ್ಟಿರೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಯಾಲರಿ, ಬೋನಸ್ ಅಂಡ್ ಕಮಿಷನ್ ಟು ಪಾರ್ಟ್ನರ್ಸ್ ಎಷ್ಟಿದೆ ಟೋಟಲ್ 2,85,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಎಲ್ಲಾದ್ರೂ ತಗೋಬೇಕು. ವರ್ಕಿಂಗ್ ಪಾರ್ಟ್ನರ್ಸ್ ಏನಿರ್ತಾರೆ ಅವರ ಒಂದು ಸ್ಯಾಲರಿ, ಅವರ ಒಂದು ಬೋನಸ್, ಅವರ ಒಂದು ಕಮಿಷನ್ ಮೂರು ತಗೋಬೇಕು. ಬಟ್ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ಸ್ಯಾಲರಿ, ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ 2,85,000 ಕೊಟ್ಟಿದ್ದಾರೆ ಅಂತ. ಸೊ 2,85,000 ಅನ್ನ ತಗೊಂಡಿದ್ದೀನಿ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ವಿಚ್ ಎವರ್ ಈಸ್ ಹೈಯರ್ ಏನಿದೆ 3,85,000 ಅಮೌಂಟ್, ಮತ್ತೆ ಸೊ ಈ ಆಕ್ಚುಯಲ್ ರೆಮ್ಯುನರೇಷನ್ 2,85,000 ಅಮೌಂಟ್. ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ, ಸೊ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇದೆ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಲೌಡ್ ರೆಮ್ಯುನರೇಷನ್. ದಿಸ್ ಇಸ್ ವಾಟ್ ಅಲೌಡ್ ರೆಮ್ಯುನರೇಷನ್. ಅಲೌಡ್ ರೆಮ್ಯುನರೇಷನ್ ದಟ್ ಈಸ್ ವಿಚ್ ಎವರ್ ಈಸ್ ಲೋಯರ್. ಯಾವ್ದು ಕಡಿಮೆ ಇದೆ 3,55,800 2,85,000 ಅಂದ್ರೆ 2,85,000 ಈಸ್ ಲೋಯರ್. ಸೊ ಅದನ್ನ ನಾವು ಅಲೌಡ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಈಗ ನೀವು ಈ ಅಲೌಡ್ ರೆಮ್ಯುನರೇಷನ್ ನ ಸೀದಾ ನೀವು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. 2,85,000 ಈಸ್ ಅಲೌಡ್ ರೆಮ್ಯುನರೇಷನ್. ಸೊ ಈಗ ನೀವು ಈ ಬುಕ್ ಪ್ರಾಫಿಟ್ ಏನಿದೆಯಲ್ವಾ, ಈ ಬುಕ್ ಪ್ರಾಫಿಟ್ ಅಲ್ಲಿ ಈ ಅಲೌಡ್ ರೆಮ್ಯುನರೇಷನ್ ಅಮೌಂಟ್ ಅನ್ನ ನೀವು ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮಗೆ ಸಿಗುತ್ತೆ. ದಟ್ ಈಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನನಗೆ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂದ್ರೆ 1,58,000 ನನಗೆ ಸಿಗುತ್ತೆ. 1,58,000 ಸಿಗುತ್ತೆ. ಸೊ ಈ ತರ ನೀವು ಸೊ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ಕೇಳಿದರೆ, ಸೊ ಅಲೌಡ್ ರೆಮ್ಯುನರೇಷನ್ಸ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಬುಕ್ ಪ್ರಾಫಿಟ್ ಮಾಡಿದಾದ್ಮೇಲೆ ಸೊ ನೀವು ಆ ಬುಕ್ ಪ್ರಾಫಿಟ್ ಮೇಲೆ ಅಪ್ ಟು 90% ನೀವು ಅಪ್ ಟು 3,90% ಕೊಡಿ. ಬ್ಯಾಲೆನ್ಸ್ ಅಮೌಂಟ್ಗೆ 60% ಕೊಡಿ. ಸೊ ಎರಡು ನೀವು ಟೋಟಲ್ ಮಾಡ್ಕೊಳ್ಳಿ. ಎರಡು ಟೋಟಲ್ ಮಾಡ್ಕೊಳ್ದಾಗ ಬಂದಿರೋ ಅಮೌಂಟು ಜೊತೆಗೆ ಸೊ 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್ ಅನ್ನ ತಗೊಳ್ಳಿ. ಈ ವಿಚ್ ಎವರ್ ಹೈಯರ್ ಅನ್ನ ತಗೊಂಡಾದ್ಮೇಲೆ ಆಕ್ಚುಯಲ್ ರೆಮ್ಯುನರೇಷನ್ ಜೊತೆ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಅಲೌಡ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಸೊ ಅಲೌಡ್ ರೆಮ್ಯುನರೇಷನ್ ಬುಕ್ ಪ್ರಾಫಿಟ್ ಅಲ್ಲಿ ಅಲೌಡ್ ರೆಮ್ಯುನರೇಷನ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರೋದು ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದು ಕ್ವಶನ್ ಇರ್ತಕ್ಕಂಥ ಒಂದು ಆನ್ಸರ್. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.